ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ, ಬಟ್ ನಾವು ಲೇಸಿ ಥರ ನಿಧಾನಕ್ಕೆದ್ದು ನಾನ್ ವೆಜ್ ಮಾಡಿಕೊಂಡು ತಿನ್ಕೊಂಡು ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಲ್ಲ. ಈ ಸಂಡೇನ ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಈಗ ಬೆಳಿಗ್ಗೆ ಎದ್ದು ಕ್ಲೀನಿಂಗ್ ಬರ್ತಾರಲ್ವ, ಮೇಡ್ ಬರ್ತಾರೆ, ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟೋದ್ರು. ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಇವತ್ತು ಬ್ರೇಕ್ಫಾಸ್ಟ್ ಚಪಾತಿ ಮಾಡಿ ಪಲ್ಯ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಗರ್ಗೇಶ್ವರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ನಂಗೆ ಇಷ್ಟ ಆಯ್ತಾ ಅದ್ರ ಜೊತೆಗೆ ಇನ್ನೊಂದು ವಿಷಯ, ನಮ್ಗೆ ಕುಕ್ ಕೂಡ ಸಿಕ್ಕಿದ್ದಾರೆ. ನಾಳೆಯಿಂದ ಬರ್ತೀನಿ ಅಂತ ಹೇಳಿದಾರೆ. ನವೀನವ್ರು ಖುಷಿ, ಅಡ್ಗೆ ಮನೇಲಿ ಜೀವ ಇಂತ ಇದ್ಲು, ಅದ್ ಕಟ್ ಮಾಡ್ಕೊಡು ಇದ್ ಕಟ್ ಮಾಡ್ಕೊಡು. ಬೆಳಿಗ್ಗೆ ತಾನೆ ನಂಗೆ ಈರುಳ್ಳಿ ಕಟ್ ಮಾಡಕ್ ಆಗಲ್ಲ, ಅದೇನೋ ಈರುಳ್ಳಿ ಏನೇನೋ ಎಲ್ಲೆಲ್ಲ ದುಡ್ಡು ಖರ್ಚು ಮಾಡ್ತಾಳೆ. ಆ ಈರುಳ್ಳಿ ಅದು ಮಿಷಿನ್ ಬರ್ತಲ್ಲ ಎಲೆಕ್ಟ್ರಿಕ್ದು, ಅದನ್ನ ತಗೊಳಲ್ಲ, ಬುಕ್ ಮಾಡಿ ಅದನ್ನ ಅನ್ಕೊಂಡ್ ಬೆಳಿಗ್ಗೆ ಜಗಳ ಮಾಡ್ತಾ ಇದ್ರು. ಈಗ ಖುಷಿ ಅವ್ರಿಗೆ ಕುಕ್ ಬಂದ್ರು ಅಂದ್ರೆ ನನ್ನನ್ನು ಬಿಟ್ಬಿಡ್ತಾಳಲ್ಲಪ್ಪ ಅಂತ. ಬಟ್ ಬೇರೆ ಕೆಲಸದಲ್ಲಿ ಇವ್ರನ್ನ ಇನ್ವಾಲ್ವ್ ಮಾಡ್ಕೊತೀನಿ. ಅದೇನೋ ಗೊತ್ತಾ, ಈ ಲೈಫಲ್ಲಿ ಅಷ್ಟೇ, ಲೈಫಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕಾದ್ರೂ ಅಷ್ಟೇ ಗಂಡ ಹೆಂಡತಿ ಸ್ಟ್ರಗಲ್ ಮಾಡ್ಕೊಂಡು ಮಾಡೋದಿರ್ಬೋದು. ಮತ್ತೆ ಮನೇಲೂ ಅಷ್ಟೇ, ಯಾವ್ದಾದ್ರು ಕೆಲಸದಲ್ಲಿ ಇಬ್ರು ಸೇರಿ ಅದನ್ನ ಇಬ್ರು ಡಿವೈಡ್ ಮಾಡ್ಕೊಂಡು ನೀನು ಅದ್ ಮಾಡು ನಾನು ಇದ್ ಮಾಡು ಅಂತ ಹೇಳ್ಕೊಂಡು ಮಾಡೋದಿರ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ನಿಜವಾಗ್ಲೂ ಕೆಲವು ಹೆಣ್ಮಕ್ಳು ಅದನ್ನ ಮಿಸ್ ಮಾಡ್ಕೊತಾ ಇರ್ತಾರೆ. ಸೊ ಈ ಒಂದು ವ್ಲಾಗ್ನ ಮನೇಲಿರೋಂಥ ಗಂಡ್ಮಕ್ಳು ಏನಾದ್ರು ನೋಡ್ತಾ ಇದ್ರೆ, ನಿಮ್ ಹೆಂಡತಿದಿರ್ಗೆ ಆ ಥರ ಸಣ್ಣ ಪುಟ್ಟ ಕೆಲಸದಲ್ಲಿ ಹೆಲ್ಪ್ ಮಾಡಿ ಅವ್ರಿಗೆ ನಿಜವಾಗ್ಲೂ ಸ್ಟ್ರೈನ್ ಅಂತ ಅನ್ಸಲ್ಲ, ಖುಷಿ ಆಗ್ತಾರೆ. ನಿನ್ನೆ ಒಂದು ಫೇಸ್ಬುಕ್ ಅಲ್ಲಿ ನಂಗೊಂದು ಮೆಸೇಜ್ ಬಂತು. ಮೆಸೇಜಾ? ಫೇಸ್ಬುಕ್ ಅಲ್ಲಿ ಹಾ, ಫೇಸ್ಬುಕ್ ಅಲ್ಲಿ ಮೆಸೇಜ್ ಬಂದಿದೆಯಂತೆ. ರಮ್ಯ ಅವರೇ, ನಿಮ್ಮನ್ನ ಒಂದಿನ ಮೀಟ್ ಆಗಬೇಕು, ಪ್ಲೀಸ್ ಸಿಗ್ತೀರಾ? ನೀವು ಅಂದರೆ ಇಷ್ಟ ನನಗೆ, ನಿಮ್ಮ ವ್ಲಾಗ್ಸ್ನ ಮಿಸ್ ಮಾಡದೆ ನೋಡ್ತೀನಿ ನಾನು. ನೀವು ಸೂಪರು, ನಿಮ್ಮ ಹಸ್ಬೆಂಡ್ ನಿಮಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಮಾಡೋ ಕೆಲಸಕ್ಕೆ ಬೆನ್ನೆಲುಬಾಗಿರ್ತಾರೆ. ನೀವು ಅಂದರೆ ನನಗೆ ಏನೋ ಒಂಥರ ಖುಷಿ. ನಿಮ್ಮ ಮಕ್ಕಳು ಹೇಗಿದ್ದಾರೆ? ಕಳಿಸಿದ್ದಾರೆ ಯಾರೋ ರತಿ ಶೇಖರೇಗೌಡ ಅಂತ. ಸೊ ಪ್ರತಿ ಹೆಣ್ಮಕ್ಳು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಗಂಡನ ಕಡೆಯಿಂದ. ಗೋಲ್ಡ್ ಕೊಡ್ಸಿದ್ರೆ, ಮನೆ ಕಟ್ಟಿದ್ರೆ, ಅಥವಾ ಇನ್ನೊಂದೇನೋ ಮಾಡಿದ್ರೇನೆ ಅಲ್ಲ ಪ್ರೀತಿ ಅಂತ ಗಂಡನ ಕಡೆಯಿಂದ. ನಿಜವಾಗ್ಲೂ ಅದೆಲ್ಲ ಜೀವನದಲ್ಲಿ ಬೇಕು. ಬಟ್ ಅದಕ್ಕಿಂತ ಹೆಚ್ಚಾಗಿ ಅದೆಲ್ಲ ಇದ್ದು ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿಲ್ಲ, ಪ್ರೀತಿ ಅನ್ನೋದಿಲ್ಲ ಅಂತಂದ್ರೆ ನಿಜವಾಗ್ಲೂ ವೇಸ್ಟ್ ಅದು. ನಾವು ಇಬ್ರು ಒಬ್ರನ್ನೊಬ್ರು ರೆಸ್ಪೆಕ್ಟ್ ಮಾಡ್ತೀವಿ, ಒಬ್ರು ಪ್ರೀತಿ ಮಾಡ್ತೀವಿ, ಹಂಗೆ ಎಲ್ಲ ಕೆಲಸಗಳನ್ನ ಹಂಚ್ಕೊಂತೀವಿ. ನೀವು ಇದನ್ನ ಮಾಡಿ, ನಾನು ಇದನ್ನ ಮಾಡ್ತೀನಿ, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಆ ಈಗೋ ಇರಬಾರ್ದು. ಯಾಕಂದ್ರೆ ಎಲ್ಲಾ ವಿಷಯದಲ್ಲೂ ಸಮನಾಗಿ ಇದ್ರೆ ಅಲ್ಲಿ ಈಗೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬರೋದಿಲ್ಲ. ನೀವು ಒಂದ್ಸಲ ಹೋಗ್ಬಿಟ್ಟು ನಿಮ್ಮ ಹೆಂಡತಿಗೆ ಹೋಗ್ಬಿಟ್ಟು ಕಿಚನ್ ಅಲ್ಲಿ ಹೆಲ್ಪ್ ಮಾಡಿ ನೋಡಿ, ಅವ್ರ ಮುಖದಲ್ಲಿ ಎಷ್ಟು ಖುಷಿ ಬರುತ್ತೆ. ಅಂಡ್ ಅವ್ರು ಹೆಂಗ್ ಫೀಲ್ ಮಾಡ್ತಾರೆ ಅಂತ ಅವ್ರಿಗೆ ಟಯರ್ಡ್ ಅಂತಾನೆ ಅನ್ಸಲ್ಲ ಏನೇ ಮಾಡೋದು. ಏನ್ ಗೊತ್ತಾ, ಈ ವಿಡಿಯೋನ ಗಂಡಸರು ನೋಡ್ತಾ ಇದ್ರೆ ಓಕೆ, ಬಟ್ ಹೆಣ್ಮಕ್ಳು ನೋಡ್ತಾ ಇರೋದ್ರಿಂದ ನಿಮ್ಮ ಹಸ್ಬೆಂಡ್ಗೆ ತೋರಿಸಿ. ಅಲ್ಲ ರೀ, ನೀವ್ ಹಂಗ ಅನ್ಕೊಂಡಿರೋದು ಹೆಣ್ಮಕ್ಳು ಮಾತ್ರ ಅಲ್ಲ, ಗಂಡ್ಮಕ್ಳು ಒಂದಷ್ಟು ಜನ ನೋಡ್ತಾರೆ. ಮ್ಯಾಕ್ಸಿಮಮ್ ಹೆಣ್ಮಕ್ಳು ಹೆಣ್ಮಕ್ಳೇ ಇದ್ರು ತೋರಿಸ್ತಾರೆ ಅವ್ರ ಗಂಡಂದಿರ್ಗೆ. ನನ್ಗೆ ಯಾರೋ ಒಬ್ರು ಹಿಂಗೆ ಬಟ್ಟೆ ಅಂಗಡಿಯಲ್ಲಿ ಸಿಕ್ಕಿದಾಗ ಹೇಳಿದ್ರು. ಗೊತ್ತಾ, ನಾನು ಹೇಳ್ತೀನಲ್ಲ, ಈಗ ಗಂಡ್ಮಕ್ಳಾಗಿ ನಾವೇನೋ ಪಾತ್ರೆ ತೊಳೆದ್ಬಿಟ್ರೆ ಅಥವಾ ಕಸ ಗುಡಿಸ್ಬಿಟ್ರೆ ಅಥವಾ ಒಂದು ಹೆಂಗಸ್ಗೆ ನಾವು ಹೆಲ್ಪ್ ಮಾಡ್ಬಿಟ್ರೆ, ಹೊರಗಡೆ ಅವರು ಅವನ್ನ ಇವನ್ ಗಂಡ್ಸಾಗಿ ಹೆಂಗಸ್ ತರ ಕೆಲಸ ಮಾಡ್ತಾನ, ಇನ್ನೊಂದು ಏನೇನೇನೋ ಟೈಟ್ಲುಗಳು ಇದೆ ಕೆಲವು ನಾವು ನೋಡಿದ್ರೆ. ಅದು ನಾವು ಅದು ಚಿಕ್ಕವರಿದ್ದಾಗ ಇವರು ಕಾಲೇಜ್ ಡೇಸ್ ಅಲ್ಲೆಲ್ಲ ಹಂಗೆ ಅನ್ಕೊಂಡಿರ್ತಾರೆ, ಏನ್ ಇವರು ಅಂತ ಅನ್ಕೊಂಡೆ ನಾವು ಅನ್ಕೋತಾ ಇದ್ದೋ. ಬಟ್ ಅದು ವಾಸ್ತವತೆ. ಅದು ಪ್ರೀತಿ ಗಂಡ ಹೆಂಡತಿ ನಡುವೆ ಆ ಪ್ರೀತಿ ಇದ್ದಾಗ ಇದು ಹೊರಗಡೆ ಅವ್ರು ಏನ್ ಅಂತಾರೆ ಅನ್ನೋದಕ್ಕೆ ನಾವು ತಲೆ ಕೊಡಕ್ಕಾಗಲ್ಲ. ಅದು ನಮ್ಗೆ ಬೇಕಾಗೂ ಇಲ್ಲ. ಯಾಕಂದ್ರೆ ಈಗ ನೋಡುಗರು ಗಂಡ ದುಡ್ಕೊಂಡು ಬಂದು ಹೆಂಡತಿ ಎಲ್ಲ ಕೆಲಸ ಮಾಡು ಅಂದ್ಬಿಟ್ಟು ಅವಳನ್ನ ಸರ್ವೆಂಟ್ ತರ ನೋಡ್ಕೊಂಡು ಅವ್ರ ಕುಟುಂಬದಲ್ಲಿ ಪ್ರೀತಿನೇ ಇಲ್ಲ. ಏನೋ ದುಡಿಬೇಕು, ದುಡ್ಕೊಂಬತ್ತಾರೆ, ತಿಂತಾರೆ, ಇಬ್ಬರು ನಡುವೆ ಪ್ರೀತಿನೇ ಇಲ್ಲ ಅಂದಾಗ ಅದು ಪ್ರಯೋಜನಕ್ಕಿಲ್ಲ. ನಾವ್ ಇರೋ ಅಷ್ಟು ದಿನ ಗಂಡ ಹೆಂಡತಿ ಮಕ್ಕಳು ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರ್ಬೇಕು. ಲೈಫ್ ಅನ್ನೋದು ಶಾರ್ಟ್. ಸೊ ಮೇಕ್ ಇಟ್ ಸ್ವೀಟ್ ಅನ್ನೋ ತರ ಇದ್ರೆ ಓಕೆ. ಅದು ಇದ್ದಾಗ ಪ್ರೀತಿ ಕೊಡ್ಬೇಕು. ಈಗ ಇದ್ದಾಗ ಪ್ರೀತಿ ಕೊಡ್ದೇನೆ ಅದೇನೋ ಅಂತಾರಲ್ಲ, ಯಾವುದೋ ಒಂದು ಬೆಳಿಗ್ಗೆ ವಿಡಿಯೋ ನೋಡ್ಬೇಕಾದ್ರೆ ಕಷ್ಟದಲ್ಲಿದ್ದಾಗ ನಿನ್ನ ಕಷ್ಟ ಏನು, ನಿನ್ನ ಸುಖ ಏನು ಅಂತ ಯಾರೂ ಕೇಳಲ್ಲ. ಸತ್ತೋದಾಗ ಹೋಗಿ ಹೇಳ್ತಾರಂತೆ, ಅಯ್ಯೋ ಏನು ಹೇಳ್ಕೊಳ್ಳಿಲ್ಲ, ನಮ್ಮ ಹತ್ರ ಹೇಳಿದ್ರೆ ನಾನು ಹಂಗೆ ಮಾಡ್ಬಿಡ್ತಿದ್ದೆ, ಹಿಂಗೆ ಮಾಡ್ಬಿಡ್ತಿದ್ದೆ, ಹೊಂಟೋಗ್ಬಿಟ್ಟ ಹೇಳಿ ನನ್ನ ಮಗನು ಹಂಗೆ. ಅದಲ್ಲ,
ನೀವು ಕುತ್ಕೊಳ್ಳಿ, ಮಾತಾಡಿ, ನಿಮ್ ಕಷ್ಟ ಸುಖ ಏನು ಕೇಳಿ. ನೀವು ಇನ್ನೊಬ್ರು ಏನಲ್ವ ನೀವು ಕೇಳಿ. ದೂರದವ್ರನ್ನ ಕೇಳ್ಬೇಡ್ರಿ, ನಿಮ್ ಹೆಂಡತಿನ ಕೇಳ್ರಿ, ನಿಮ್ ಮಕ್ಕಳನ್ನ ಕೇಳ್ರಿ. ಆಮೇಲೆ ಹೆಂಡತಿ ಆದವ್ರದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ. ಈಗ ಎಷ್ಟೊಂದು ಕೇಸಸ್ ಅಲ್ಲಿ ಗಂಡಸರನ್ನೇ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಆ ಒಂದು ಪರಿಸ್ಥಿತಿನ ಎದುರಿಸಕ್ಕಾಗದೆ. ಸೊ ಆ ಸಿಚುವೇಶನ್ಸ್ ಅಲ್ಲೆಲ್ಲ ಹೆಣ್ಮಕ್ಳು ಸ್ವಲ್ಪ ಅವ್ರಿಗೆ ಸಪೋರ್ಟಿವ್ ಆಗಿ ಧೈರ್ಯ ಕೊಡ್ತಾ ಆ ತರ ಎಲ್ಲೋ ಒಂದು ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಈಗ ಪೇರೆಂಟ್ಸು ಮತ್ತೆ ಮಕ್ಕಳಿಗೆ ಜನರೇಷನ್ ಗ್ಯಾಪ್ ಅನ್ನೋದಿರುತ್ತೆ. ಅವರು ಮಕ್ಕಳು ಏನೇ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೋದ್ರು ತಂದೆ ತಾಯಿ ಅದು ಅವ್ರಿಗೆ ಹೊಂದಾಣಿಕೆ ಆಗದೇ ಇಲ್ಲ. ಆಗ ನಾವು ಅವ್ರನ್ನ ಪೂರ್ತಿ ನಾವು ಏನು ಮಾಡೋಕ್ಕಾಗಲ್ಲ. ಮಾಡಬೇಕು ಇದೇ ರೋಡಲ್ಲಿ ಮಾಡ್ತೀರಾ. ಸೂರ್ಯ ಆ ಕಡೆ ಇದ್ದಾನೆ, ಸೊ ಈ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಐ ಥಿಂಕ್. ಇಲ್ಲಿಂದ ಬಟ್ ಹಿಂದೆ ಬ್ಯಾಕ್ಗ್ರೌಂಡು ಈ ಮನೆ ಬ್ಯಾಕ್ಗ್ರೌಂಡಿಗೆ ಈ ಕಡೆ ಆಯ್ತಾ. ಏನು ಗೊತ್ತಾ, ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನೋದನ್ನ ಈಗ ನಾವು ಎಲ್ಲರೂ ಅರ್ಥ ಮಾಡ್ಕೊಬೇಕು. ಈಗ ನಾವು ತಂದೆ ತಾಯಿ ಅಲ್ವಾ, ನಮ್ಮ ಮಕ್ಕಳನ್ನ ನಾವು ಅರ್ಥ ಮಾಡ್ಕೊಬೇಕು. ಮಕ್ಕಳು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಒಂದು ವಿಚಾರನೇ. ಬಟ್ ಕಾಲ ಎಲ್ಲ ಇದ್ದೀರಾ ನಿಲ್ಲಿಸ್ತೀರಪ್ಪ ಈ ಬ್ಯಾಕ್ಗ್ರೌಂಡ್ ಬಂದು ಅಲ್ಲಿ ಹಿಂಗ್ ತಗೋಬಿಡ್ತೀರಾ ಕಾರ್ನ. ತಕೊಂಡ್ ಬರಲ್ಲ, ಇಲ್ಲಿ ದಾಟಿ ಕಾರ್ನ ಎಳ್ಗಾಕ್ತೀನಿ. ಮಾತಕ್ಕೆ ನಿಂತ್ಕೊಬಿಟ್ರೆ ಮಾತಾಡ್ತಾನೆ ಇರ್ತಾರೆ. ಏನಂತ ನಾನು ಎಲ್ರಿಗೂ ಹೇಳೋದೇನು ಗೊತ್ತಾ, ನನ್ನ ಮಗ ಸರಿ ಇಲ್ಲ, ನನ್ನ ಸೊಸೆ ಸರಿ ಇಲ್ಲ, ನನ್ನ ಮೊಮ್ಮಕ್ಕಳು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ನೋದ್ರ ಬದಲು ಫಸ್ಟು ನಾವು ಸರಿ ಆಗಬೇಕು. ನಾವು ಸರಿ ಆಗ್ಬಿಟ್ಟು ನಾನು ಪ್ರತಿಯೊಬ್ಬರಿಗೆ ಹೇಳ್ತಾರೆ. ಯಾಕಂದರೆ ಮ್ಯಾಕ್ಸಿಮಮ್ಮು ಜನ್ರೇಷನ್ ಗ್ಯಾಪೇ ಇದಕ್ಕೆಲ್ಲ ಕಾರಣ. ಕಾಲ ಹೇಗೆ ಹೋಗ್ತಾಯಿದೆ, ಇರೋಷ್ಟು ದಿನ ಚೆನ್ನಾಗಿರಿ, ಖುಷಿಯಾಗಿರಿ, ನಿಮ್ಮ ಕುಟುಂಬನ ಪ್ರೀತಿಸಿ, ನಿಮ್ಮ ಮಕ್ಕಳನ್ನ ಪ್ರೀತಿಸಿ, ನಿಮ್ಮ ಮೊಮ್ಮಕ್ಕಳನ್ನ ಪ್ರೀತಿಸಿ, ನಿಮ್ಮ ಅಕ್ಕಪಕ್ಕದವ್ರನ್ನ ಪ್ರೀತಿಸಿ, ಇರೋ ವಾತಾವರಣನ ಖುಷಿಯಾಗಿ ಇಟ್ಕೊಳ್ಳಿ. ದ್ವೇಷ ಅಸೂಯೆನ ಹರಡಬೇಡಿ, ಪ್ರೀತಿನ ಸ್ಪ್ರೆಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಓಕೆ ಬಾಸ್. ಈಗ ನಾವು ಗರ್ಗೇಶ್ವರಿ ಇದು ಊರ ಹೆಸರೇ ಗರ್ಗೇಶ್ವರಿ ಅಂತ. ಊರ ಹೆಸರೇ ಗರ್ಗೇಶ್ವರಿ. ಇದು ಅಡ್ರೆಸ್ ಕೇಳ್ತಾ ಇರ್ತಾರೆ ಸುಮಾರು ಜನ. ಟಿ ನರಸೀಪುರ ಮೇನ್ ರೋಡ್ ಅಲ್ಲಿ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಫ್ರೆಂಡ್ಸ್. ಅಂದ್ರೆ ಗಣೇಶ ಎತ್ತದು ನಮ್ ಕೆಲಸ ಆಗುತ್ತೆ ಅಂದ್ರೆ ಎತ್ಬಾ, ಬೇಡ ಅಂದ್ರೆ ಇಲ್ಲ ಅಂದ್ರೆ ಬರಲ್ಲ. ಸೊ ಅಲ್ಲಿ ಒಳಗಡೆ ವಿಡಿಯೋ ಅಲೋ ಇಲ್ಲ ಅಂತ ಹಾಕಿದ್ದಾರೆ. ಹಾಗಾಗಿ ನಾವು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮತ್ತೆ ಸತ್ಯ ಅದು, ಆ ಕೆಲಸ ಆಗುತ್ತೆ ಅಂದ್ರೆ ಬಂದೇ ಬರುತ್ತೆ, ಆಗಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ. ಫಸ್ಟ್ ಆಗುತ್ತೆ ಅನ್ನಂಗಿದ್ರೆ ಬಾ ಅಂತ ಹೇಳ್ತಾರೆ, ಬರುತ್ತೆ. ಆಮೇಲೆ ಅದೇ ಕೆಲಸ ಆಗುತ್ತೆ ಅನ್ನಂಗಿದ್ರೆ ಅಲ್ಲೇ ಗಟ್ಟಿಯಾಗಿ ಕುತ್ಕೊ ಬರ್ಬೇಡ ಅಂತ ಬರಲ್ಲ. ಆಮೇಲೆ ಮತ್ತೆ ಕೆಲಸ ಆಗುತ್ತೆ ಅಂದ್ರೆ ಮೊದ್ಲಿಗಿಂತನೂ ನಂಗ್ ಬಾ ಅಂತ ಹೇಳ್ತಾರೆ. ಅವಾಗ ಹಂಗೆ ಬರುತ್ತೆ. ಹೌದು. ಯಪ್ಪ ಎಷ್ಟು ಸತ್ಯ ಇದೆ ಅಂದ್ರೆ ದೇವ್ರು ನಿಜವಾಗ್ಲೂ ಪವರ್ಫುಲ್. ಹೆಂಗೆ ಇದೆಲ್ಲ. ನಾವು ಇವತ್ತೇ ಇಷ್ಟು ಲೇಟಾಗಿ ಬಂದಿರೋದು. ಯೂಶಲಿ ಬೇಗ ಬಂದ್ಬಿಡ್ತೀವಿ ಅಲ್ವಾ. ಈಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇದೇನೆ ಸುಮಾರು ಸಲ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಆ ಗಣೇಶ ಎತ್ತದು ಒಂದು 2 ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇನಂತಂದರೆ ನಮ್ಮ ಕೆಲಸ ಕಾರ್ಯಗಳಾಗುತ್ತೆ ಅಂತ ಅಂದರೆ ಗಣೇಶ ಮೊದಲನೇ ಸಲ ಬರುತ್ತೆ, ಆಮೇಲೆ ಅಲ್ಲೇ ಕುತ್ಕೋಬೇಕು, ಆಮೇಲೆ ಇನ್ನೂ ಹೂವಾಗಿ ಬರುತ್ತೆ. ಈ ಕಾರ್ಯ ಆದಷ್ಟು ಬೇಗ ಮಾಡ್ಕೊಳಪ್ಪ, ಮೊದಲಿಗಿಂತ ಹೂವಪ್ಪ ನಾವಲ್ಲಿ ಸೇವೆ ಸಲ್ಲಿಸ್ತೀವಿ ಅಲ್ಲ. ಎರಡನೇ ಈ ಕಾರ್ಯ ಆದಷ್ಟು ಬೇಗ ಮಾಡ್ಕೊಳಪ್ಪ, ಎಲ್ಲೇ ಗೊತ್ತಿರುವಾಗ ಕಾರ್ಯ ಆದಷ್ಟು ಬೇಗ ಮಾಡ್ಕೊಂಡು ಮೊದಲಿಗಿಂತ ಹೂವಪ್ಪ ನಾವಲ್ಲಿ ಸೇವೆ ಸಲ್ಲಿಸ್ತೀವಿ. ಮಕ್ಕಳು ಪಾಸಿಟಿವ್ ಆಗಿ ಅನ್ನಿಸ್ತು. ಆ್ಯಂಡ್ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು. ಅವರು ತುಂಬ ಖುಷಿಯಿಂದ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ವ್ಲಾಗ್ಸ್ ಪ್ರತಿಯೊಂದನ್ನು ನೋಡ್ತೀವಿ ಅಂತ ಹೇಳಿದ್ರು. ಓಕೆ, ಅವರು ದರ್ಶನ ಮಾಡೋದಕ್ಕೆ ಅಂತ ಹೋದರು. ನಮಗೂ ಅಷ್ಟೇ ಒಂದು ಸ್ವಲ್ಪ ಸುಮಾರು ಹೊತ್ತು ಕುತ್ಕೊಂಡಿದ್ವಿ ನಾವು. ಅದಾದಮೇಲೆ ನೋಡಿ, ಅದು ಗರ್ಗೇಶ್ವರಿ ಒಳಗಡೆ ದೇವ್ರಿರೋವಂಥದ್ದು ಈ ಥರ. ಆ್ಯಂಡ್ ಅಲ್ಲಿ ಪಕ್ಕದಲ್ಲೇ ಗಣೇಶ ವಿಗ್ರಹ ಕೂಡ ಇರುತ್ತೆ. ಸೊ ಆರಾಮ್ಸೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೀಗ ಮನೆ ಕಡೆ ಹೊರಟ್ವಿ. ಅಲ್ಲಿಂದ ಸಖತ್ ಕಾಣೋದು ನೀರು, ಕೆರೆ ಜಾಸ್ತಿ, ಒಂಥರ ಚೆನ್ನಾಗಿ ಕಾಣ್ತೈತೆ ಬೆಟ್ಟ. ದರ್ಶನ ಎಲ್ಲ ಮುಗೀತು ಫ್ರೆಂಡ್ಸ್. ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಹತ್ರ ಬರ್ತಾ ಇದೀವಿ. ಇಲ್ಲೆಲ್ಲ ಅಡ್ವೆಂಚರ್ಸ್ ಗೇಮ್ ಇರ್ತಾ ಇತ್ತು. ಅಯ್ಯೋ, ಈಗ ಹೋಗಿ ಅಡ್ಗೆ ಮಾಡ್ಬೇಕು, ಮಲ್ಕೊಬಿಡೋಣ ಅನ್ನಿಸ್ತೈತೆ. ನೀನ್ ಮಲ್ಕೊಚಿನ್ನ ನಾನು ಮಾಡ್ತೀನಿ. ನೀವು ಕ್ಲೈಂಟ್ಸ್ ಬಂದ್ರು ಅಂತ ಹೋಗಿರ್ತೀರಾ, ಮಾಡ್ತೀನಿ ಅಂತ. ಇಲ್ಲಿ ಒಂದು ಮೂವಿ ಶೂಟ್ ಆಗಿದೆ, ಒಂದು ಸಾಂಗು.
ಯಾವ್ದು ಅಂತ ಹೇಳ್ತೀಯಾ? ಗೊತ್ತಿಲ್ಲ. ಚಂದ ಟಿವಿನೇ ನೋಡಲ್ಲ. ಚಂದ ಮೂವಿದು ಧ್ವನಿ ವಿಜಯ್ ಅವ್ರ್ದು. ನೀ ಚಂದ ನೀ ಅದ ಯಾವುದೋ ಒಂದು ಸಾಂಗ್ ಒಟ್ಟಿನಲ್ಲಿ ಇಲ್ಲಾಗಿದೆ. ಶುಭ ಪುಂಜ ಜೊತೆ ಇರ್ಬೇಕು, ಅದೇ ಇರಬೇಕು. ಇನ್ನು ಮನೆಗೆ ಬಂದ್ವಿ, ಅಡುಗೆ ಮಾಡಬೇಕಲ್ಲ. ಸೊ ಬೆಳಗ್ಗೆ ತಿಂಡಿ ಮಾಡೋದು, ಎಲ್ಲಾದರೂ ಹೋಗಿ ಬರೋದು, ಮತ್ತೆ ಹೋಗಿ ಬಂದು ಅಡುಗೆ ಮಾಡೋದಿದೆಯಲ್ಲ, ಅದು ತುಂಬಾ ಬೇಜಾರಾಗುತ್ತೆ. ಬಟ್ ಮಾಡಲೇಬೇಕು, ಮಾಡಿಟ್ಬಿಡೋಣ, ಆಮೇಲೆ ರೆಸ್ಟ್ ಮಾಡೋಣ ಅಂತ. ನಾನಿವತ್ತು ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಈಗ ಪಾಲಕ್ ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನನ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ದಪ್ಪ ಈರುಳ್ಳಿನ ಈಗ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸೊ ನಾನು ವಿಡಿಯೋ ಶೂಟ್ ಮಾಡ್ತಾಯಿದ್ದೆ, ನವೀನ್ ಅವ್ರಿಗೆ ಹೇಳ್ದಂಗೆ ಅವ್ರು ಮಾಡ್ತಾಯಿದ್ರು. ತುಂಬ ರೆಸಿಪೀಸ್ನೆಲ್ಲ ಕಲ್ತ್ಕೋತಾ ಇದ್ದಾರೆ ಈಗ ನವೀನ್. ಮೇ ಬಿ ಮುಂದೆ ಫುಲ್ಲು ಎಕ್ಸ್ಪರ್ಟ್ ಆಗಿಬಿಡ್ತಾರೆ ಅಂತ ಅನಿಸುತ್ತೆ, ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾರೆ. ಅದರಲ್ಲೂ ನಾನ್ ವೆಜ್ ರೆಸಿಪೀಸ್ಗಂತೂ ಅವರೇ ಇನಿಷಿಯೇಟ್ ತೊಗೊಂಡು ಮಾಡ್ತಾರೆ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೆ 1 kg ಚಿಕನ್ನ ಸೇರಿಸ್ತಾ ಇದ್ದೀವಿ. ಸೊ ತುಂಬಾ ಚೆನ್ನಾಗಾಗಿರುತ್ತೆ. ಪೂರಿ, ಚಪಾತಿ, ಪರೋಟ, ರೈಸು ಇದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ, ತುಂಬ ಬೇಗ ಕೂಡ ಆಗುತ್ತೆ. ಮನೇಲಿ ಮಕ್ಕಳಿಗೆ ಸೊಪ್ಪು ತಿನ್ನೋದಕ್ಕೆ ಇಷ್ಟಪಡ್ತಿರಲ್ಲ ಅಂಥವ್ರಿಗೆ ಈ ಥರ ಮಾಡಿಕೊಟ್ರೆ ಸೊಪ್ಪು ಕೂಡ ಸಿಗುತ್ತೆ, ಚಿಕನಲ್ಲಿ ಪ್ರೋಟೀನ್ ಇರುತ್ತೆ. ಸೊ ಇಷ್ಟಪಟ್ಟು ತಿಂತಾರೆ. ಈಗ ಅದಕ್ಕೆ ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಚಿಲ್ಲಿ ಪೌಡರ್, ಖಾರದ ಪುಡಿ, ಜೊತೆಗೆ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಂಡು, ಸ್ಪೈಸಸ್ ಇಷ್ಟು ಯೂಸ್ ಮಾಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಥರ, ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಈ ಮಸಾಲೆ ಎಲ್ಲ ಏನಿದೆ ನೋಡಿ, ತುಂಬ ಬೇಗ ಆಗುವಂಥದ್ದು. ನಾವು ಬೇರೆ ಅದನ್ನೆಲ್ಲ ರುಬ್ಕೊಳ್ಳೋ ಥರ ಇರಲ್ಲ, ಜಸ್ಟ್ ಸೊಪ್ಪು ಏನು ಬಾಯ್ಲ್ ಮಾಡ್ಕೊಂಡಿದ್ದೀವಿ ಅದನ್ನಷ್ಟೇ ರುಬ್ಕೊಬೇಕು. ಈಗ ನೋಡಿ ಚಿಕನ್ ಚೆನ್ನಾಗಿ ಅದು ಬಾಯ್ಲ್ ಆಗ್ತಾ ಚೆನ್ನಾಗಿ ನೀರು ಬಿಟ್ಕೊಳ್ತಾ ಇದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಪುದೀನ, ಕೊತ್ತಂಬರಿ ಮತ್ತು ಪಾಲಕ್ ಸೊಪ್ಪನ್ನ, ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು, ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲೊಂದು 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ. ಆ ರುಬ್ಕೊಂಡಿರೋವಂಥ ಆ ಒಂದು ಏನು ಸೊಪ್ಪಿಂದು ಮಿಶ್ರಣ ಏನಿದೆ ಅದನ್ನು ಈಗ ಚಿಕನಿಗೆ ಹಾಕ್ಬಿಟ್ಟು, ನಮಗೆ ಸಾಲ್ಟ್ ಆಲ್ರೆಡಿ ನಾನು ಚಿಕನ್ ಫ್ರೈ ಮಾಡ್ಕೋಬೇಕಾದ್ರೆ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದೀನಿ. ಇನ್ನು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಬೋದು. ಸೊ ಈಗ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಅದು ಆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಿಮಗೆ. ಆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಹಾಕ್ಕೊಬೇಕು, ಏನು ನೀರು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದಕ್ಕೀಗ ನಾನು ಕಟ್ ಮಾಡಿ ಇಟ್ಕೊಂಡಿರೋವಂಥ ಅಂದರೆ ನಮ್ಗೆ ಖಾರ ಬೇಕು ಅಂತಂದರೆ ಒಂದು 2-3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, ಅದನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ಥರ ಮಾಡಿ ನೋಡಿ. ನಮಗೆ ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಸೊಪ್ಪು ಇಂಡೈರೆಕ್ಟಾಗಿ ಕೊಟ್ಟಂಗೆ ಆಗುತ್ತೆ. ಚಿಕನ್ ಗ್ರೇವಿ ಕೂಡ ಟೇಸ್ಟಿಯಾಗಿರುತ್ತೆ, ಕಲರು ಅಷ್ಟೇ, ಅದು ನೋಡಿದ್ರೇ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ, ಜೊತೆಗೆ ನಿಂಬೆ ರಸ. ಸೊ ಆ ನಿಂಬೆ ರಸ ಹಾಕಿದ್ರೆ ಆ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾವು ನಿಂಬೆ ರಸನ ಸೇರಿಸ್ಕೋಬೇಕಾಗುತ್ತೆ. ಸೊ ಈಗ ಲಾಸ್ಟಲ್ಲಿ ನೋಡಿ ನಿಂಬೆ ರಸ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಿ ಆಯಿತಾ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ, ಪೂರಿ, ರೋಟಿ ಇದಕ್ಕೆಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನವೀನ್ ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಜೀವಿತು ಕೂಡ ಬಂದಿದ್ದ, ಅವನು ಕೂಡ ಊಟ ಮಾಡ್ತಾ ಇದ್ದಾನೆ. ಚೆನ್ನಾಗಿತ್ತು. ಸೊ ಈಗ ಅಮ್ಮನ ಮನೆ ಕಡೆ ಹೋಗಬೇಕು. ಅಲ್ಲ ಕಣೋ, ಗಾಡಿ ತಗೋಬತ್ತೀನಿ ಅಂತ ಅಂದ್ಬಿಟ್ಟು ಬೇಗ ಬರಬೇಕು, ಕರ್ಕೊಬರ್ಬೇಕು ಅನ್ನೋರು. ಎಷ್ಟು ದೂರ ಇದೆ ಅದು? ಬಾ ಹೋಗೋಣ, ಬಾ. ನಾನು ಐಸ್ ಕ್ರೀಮ್ ತಿನ್ನಲ್ಲ, ಕೆಮ್ಮಿದೆ. ಮಾತಾಡ್ಸ್ತಾ ಇಲ್ವಾ? ಇವತ್ತೇನು ಗೋಬಿ ಹಾಕಿದ್ವೇನೋ. ನಿಮ್ದು ಒಳ್ಳೆ ಕಂಡ್ರು. ಇವಳು ಚಿಕನ್ ಬಿಟ್ಬಿಟ್ಟವಳೆ ಫ್ರೆಂಡ್ಸ್, ಚಿಕನ್ ತಿನ್ನಲ್ಲ ಇವರು, ನಾನ್ ವೆಜ್ಜೇ ತಿನ್ನಲ್ಲ ಇವ್ರ ಮಧ್ಯೆ. ನಾನು ಪಾಲಕ್ ಗ್ರೇವಿ ಮಾಡ್ಕೊಂಡು ತಿಂದ್ಬಿಟ್ಟು ಬಂದೆ ಅಂತ ಹೇಳು. ಸೊ ನಾನು ಪಾಲಕ್ ಗ್ರೇವಿ ತಿಂದೆ. ಮಟನ್ ಅಂತ ಚಿಕನ್ ತಿಂತಾರ. ನೀನ್ ನನ್ಗೆ ಎಷ್ಟು ಬಂದಿದ್ದೀನಿ ತಾನೇ, ನಿಮ್ಮ ಮನೆಗೆ ಬರ್ತಿದ್ದು ನಂಗೆ ಮಟನ್ ಬಿರಿಯಾನಿ ಮಾಡ್ಕೊಡು. ಬನ್ನಿ ಅನ್ನೋ, ಬನ್ನಿ. ಚಿಕನ್ ಬಿರಿಯಾನಿ ತಿನ್ನಲ್ಲ, ಮಟನ್ ಬಿರಿಯಾನಿ ಮಾಡಿಸು.
ನಾನು ನಿಮ್ಮ ಅವ್ವನ್ ಕೈ ನಾವು ಮಟನ್ ಬಿಟ್ಬಿಟ್ಟಿದೀವಿ ಏನು, ನಾವು ಮಟನ್ ಬಿಟ್ಬಿಟ್ಟಿದೀವಿ. ಸುಳ್ಳು 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 ಅವತ್ತು ನನ್ ಮುಂದೆನೆ. ಅಯ್ಯೋ ಅಮ್ಮ ವೆಜ್ ಬಿಟ್ಬಿಡ್ಲಾ? ವೆಜ್ ಬಿಡ್ತಾನಂತೆ ಅಣ್ಣ. ತೋ ಬಂಟೋ ಕೊಟ್ಟ ಅಲ್ಲ ಅಮ್ಮ, ಇವಳು ಎಷ್ಟೊತ್ತಿಗೆ ಬಂದ್ಲು? ಊಟ ಕೊಟ್ಟಿಲ್ವಾ ಅವಳಿಗೆ? ನೀರ್ ಕೊಟ್ಟಿಲ್ವಾ? ಟೀ ಕೊಟ್ಟಿಲ್ವಾ? ಏನು ಕೊಟ್ಟಿಲ್ಲ. ಒಂದ್ ಲೋಟ ನೀರ್ ಕೊಟ್ಟಿದ್ದಕ್ಕೆ ಈ ರೇಂಜ್ ಬರ್ಕತಾ ಇದ್ಯಾ? ನಿಮ್ಗೆ ಬೇರೆ ಬೇರೆ ಊಟ ಹಾಕಿ ಕೊಟ್ಟಿದೀವಿ. ಮಹಾರಾಣಿ ನೋಡು. ಫ್ರೆಂಡ್ಸ್, ನಮ್ಮ ಅಮ್ಮನೂ ನಮ್ಮ ಅಕ್ಕನೂ ಪ್ಲ್ಯಾನ್ ಮಾಡಿ ನನಗೆ ಪ್ರ್ಯಾಂಕ್ ಮಾಡಿದರು. ಸೊ ಈ ಪ್ರ್ಯಾಂಕ್ ವಿಡಿಯೋ ನಮ್ಮ ಅಕ್ಕನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಮಿಸ್ ಮಾಡಿದೆ ನೋಡಿ. ಅದ್ರದ್ದು ಒಂದು ಜಸ್ಟ್ ಕ್ಲಿಪ್ಪಿಂಗ್ ಅಷ್ಟೇ ಆ ಥರ ತೆಗೆದಿದ್ದ. ಅದಾದಮೇಲೆ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಬಂದಿದ್ದು ಏನಕ್ಕೆ ಅಂತಂದರೆ ಕುಕ್ಕರ್ ತೊಗೋಬೇಕಿತ್ತು ಮನೆಗೆ ಹೊಸದು. ಅದ್ರ ಜೊತೆಗೆ ಒಂದು ಕಡಾಯಿ ಕೂಡ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಸೊ ಕುಕ್ಕರ್ ಅಂದರೆ ಈಗ ನನ್ನ ಹತ್ರ ಇದ್ದಿದ್ದೆಲ್ಲ ಹಳೇದು, ಅಂದರೆ ನಮ್ಮ ಅತ್ತೆ ಕೊಟ್ಟಿದ್ದು. ನಾನು ಯಾವುದು ಕುಕ್ಕರ್ ಅಂತ ಏನೂ ತೊಗೊಂಡಿರಲಿಲ್ಲ. ಹಾಗಾಗಿ ತೊಗೊಳ್ಳೋಣ, ಒಂದು ಸ್ಟೀಲ್ ಕುಕ್ಕರ್ ತೊಗೊಳ್ಳೋಣ. ನಾನು ಯಾವುದು ತೊಗೊಂಡಿರಲಿಲ್ಲ ಅಂದರೆ ನಂಗೆ ಇಂಡಸ್ ವ್ಯಾಲಿಯಿಂದ ಒಂದು ಬಂದಿತ್ತು. ಅದು ಡೈಲಿ ರೈಸ್ ಮಾಡೋದಕ್ಕೆ ಚಿಕ್ಕದಾಗಿ ನಮ್ಗೆ ಇಬ್ಬರಿಗೆ 3 ಜನಕ್ಕೆ ಅಷ್ಟೇ ಆಗೋವಂಥದ್ದು. ಸೊ ಅದಕ್ಕೆ ಸ್ವಲ್ಪ ದೊಡ್ಡದು ಬೇಕು ಅಂತ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಮತ್ತು ಕಡಾಯಿ ಇನ್ನು ಸ್ವಲ್ಪ ದೊಡ್ಡದು ತೊಗೋ ಅಂತ ಹೇಳಿದ್ರು ನವೀನ್. ಅದಕ್ಕೆ ಈ ಬ್ಲ್ಯಾಕ್ ಕಲರ್ ನೋಡ್ತಾ ಇದ್ದೆ. ಅದಾದಮೇಲೆ ನೋಡ್ತಾ ಆಮೇಲೆ ನಾನ್ ಸ್ಟಿಕ್ಕಿಗೆ ಯಾರೂ ಯೂಸ್ ಮಾಡಲ್ಲ, ಎಲ್ಲ ಸ್ಟೀಲ್ದೇ ಯೂಸ್ ಮಾಡೋದು ಅಂತ ಅಂದ್ಬಿಟ್ಟು ಸ್ಟೀಲ್ ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ಥಾಟ್ ಬಂತು. ಇನ್ನೂ ಕನ್ಫ್ಯೂಷನಲ್ಲೇ ಇದ್ದೀವಿ ಯಾವ್ದು ತೊಗೊಳೋದು ಏನು ಅಂತ ಅಂದ್ಬಿಟ್ಟು. ಈ ಪಾತ್ರೆ ಇದನ್ನೆಲ್ಲ ತೊಗೊಳೋದು ನಾನು ಸ್ವಲ್ಪ ಕಮ್ಮಿನೇ, ಅಂತಂದರೆ ಮುಂಚೆನೇ ಎಲ್ಲ ಇದ್ದಿದ್ದರಿಂದ ನಾನು ಅಷ್ಟೊಂದು ಪಾತ್ರೆ ಅದಕ್ಕೆಲ್ಲ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋಕ್ಕಾಗಿರಲಿಲ್ಲ. ಮತ್ತು ಇನ್ನೊಂದು ವರ್ಕಿಂಗ್ ಇರೋದ್ರಿಂದ ನಮಗೆ ಅಡುಗೆಗೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಆಗ್ತಾಯಿರಲಿಲ್ಲ. ಬಟ್ ಈಗ ನನಗೆ ನೆಸೆಸಿಟಿ ಇತ್ತು, ಬೇಕು. ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನೋಡ್ತಾ ಇದ್ದೀವಿ ಯಾವ್ದು ತೊಗೊಳ್ಳ ಏನು ಅಂತ. ನಾವಿನ್ನೇ ಕನ್ಫ್ಯೂಷನಲ್ಲಿ ಕೇಳ್ತಾ ಇದೆ. ಸ್ವಲ್ಪ ದೊಡ್ಡದಾಗಿದ್ರೇ ಸರಿ, ಜಾಸ್ತಿ ಮಾಡಬೇಕಾದ್ರೆ. ಹಾಗೆ ಸ್ಟೀಲ್ ಹಾಟ್ ಬಾಕ್ಸ್ ಕೂಡ ನೋಡ್ತಾ ಇದೆ. ಎಲ್ಲ ಸ್ಟೀಲಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ ಒಂದಷ್ಟು ಸೆಲೆಕ್ಟ್ ಮಾಡಿದೆ ನಾನು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪ್ರೀತಿ ಕೊಡ್ತಾಯಿದ್ದೀರಾ. ಅದಕ್ಕೋಸ್ಕರ ನಾನು ಕೂಡ ಎವ್ರಿ ಡೇ ವ್ಲಾಗ್ ಹಾಕೋದಕ್ಕೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.